ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಂಚಿಕೆ ಆರಂಭದಲ್ಲಿ ರಂಗನಾಥ್ ಅವರು ಶಾಂತಿ ಜೊತೆ ಮಾತು ಬಿಟ್ಟಿರೋದ್ರಿಂದ ಅಪ್ಪ ಈ ರೀತಿಯೆಲ್ಲ ಆದರೆ ಚೆನ್ನಾಗಿರಲ್ಲಪ್ಪ ಅಂತ ಸೂರ್ಯ ಹೇಳಿದಾಗ ನನ್ನ ಇಷ್ಟ, ನಾನು ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ನೀವೇನು ಕೂಡ ಯೋಚನೆ ಮಾಡಬೇಡಿ, ನೀವು ಆರಾಮಾಗಿರಿ ಅಂತಿರ್ತಾರೆ. ಈ ಕಡೆ ಶಾಂತಿಗೆ ತುಂಬಾ ಬೇಜಾರಾಗುತ್ತೆ. ರಂಗನಾಥ್ ಅವರು ಮಾತಾಡದೇ ಇರೋದನ್ನು ಬಿಟ್ಟು ಕಣ್ಣೀರು ಹಾಕೊಂಡು ಒಳಗಡೆ ಹೋಗ್ತಾರೆ. ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಪೂರಿ ಮಾಡ್ತಿರ್ತಾಳೆ. ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಓಹೋ ನನ್ನ ಗಂಡ ನನ್ನ ಜೊತೆ ಮಾತಾಡ್ತಿಲ್ವಲ್ಲ, ಆ ಸಂತೋಷಕ್ಕೆ ಪೂರಿ ಮಾಡ್ತಾ ಇದೀಯ ಅಂದಾಗ ಏನತ್ತೆ ನೀವು ಮನೆಯವರೆಲ್ಲರೂ ಬೇಜಾರಾಗಿದ್ದಾರೆ, ಎಲ್ಲರೂ ಸ್ವಲ್ಪ ಖುಷಿಯಾಗಿರಲಿ ಅಂತ ಪೂರಿ ಮಾಡ್ತಾ ಇದ್ದೀನಿ ಅಷ್ಟೇ, ಅದು ಬಿಟ್ಟರೆ ನೀವು ಏನೇನೋ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂದಾಗ ಸಾಕು ನಿಲ್ಲಿಸೆ, ನಿನ್ನ ನಾಟಕ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ನನ್ನ ಗಂಡ ನನ್ನ ಜೊತೆ ಮಾತಾಡ್ತಿಲ್ಲ ಅಂದರೆ ಅದಕ್ಕೆ ಕಾರಣನೇ ನೀವಿಬ್ಬರು ಗಂಡ ಹೆಂಡ್ತಿ, ಅಂಥದ್ರಲ್ಲಿ ನೀವು ಹೀಗೆ ಅಂದಾಗ ಅತ್ತೆ ನಿಮಗೆ ನಾನು ಏನು ಮಾಡಿದ್ರು ತಪ್ಪು, ಮಾಡದೇ ಇದ್ರೂ ತಪ್ಪು, ನೀವೇನಾದರೂ ಮಾತಾಡ್ಕೊಳ್ಳಿ, ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಬೆಳಗ್ಗೆ ಬೇರೆ ನೀವು ಕಾಫಿ ಕೊಡೋದಿಲ್ಲ, ತುಂಬ ಹೊತ್ತು ಹಸ್ಕೊಂಡಿರಬಾರ್ದು, ಬಿಸಿ ಬಿಸಿ ಪೂರಿ ಮಾಡ್ತೀನಿ, ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಎಷ್ಟು ಬೇಕಾದರೂ ಬೈರಿ, ನಾನು ಬೈಸ್ಕೋತೀನಿ, ನಾನಂತೂ ಬೈಸ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂತ ಹೇಳಿದಾಗ ಶಾಂತಿ ಏನೂ ಮಾತಾಡಲ್ಲ, ಅಲ್ಲಿಂದ ಸುಮ್ಮನೆ ಹೋಗ್ತಾಳೆ. ಇನ್ನು ಈ ಕಡೆ ಶಾಂತಿ ಒಬ್ಳೆ ಕೂತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಮತ್ತು ಮನೋಜ್ ರೆಡಿಯಾಗಿ ಬಂದಿರ್ತಾರೆ. ರೆಡಿಯಾಗಿ ಬಂದಾಗ ಮನೋಜ್ ನಮ್ಮ ಹೊರಗಡೆ ತಿಂಡಿ ತಿನ್ನೋಣ ಅಂತ ಅಂದಾಗ ಮೀನಾ ಇದ್ದೋಳು ಪೂರಿ ಮಾಡಿದ್ದೀನಿ ಇಲ್ಲೇ ತಿಂದೋಗಿ ಅಂದಾಗ ಯಾಕೆ ಕೊಡೋ ದುಡ್ಡಿಗೆ ನಿಮ್ಮ ಗಂಡ ಅದಕ್ಕೂ ಲೆಕ್ಕ ಹಾಕಕ್ಕ ನಾವು ತಿಂಡಿ ಕೂತ್ಕೊಳ್ಳೋದು, ಅವರು ಅದು ಇದು ಅಂತ ಜಗಳ ತೆಗಿಯೋದು ಅದೆಲ್ಲ ಬೇಕಾ, ನಾವು ಹೊರಗಡೆನೇ ತಿಂತೀವಿ ಅಂತ ಹೇಳಿಬಿಟ್ಟು ಬಾ ಮನೋಜ್ ತಿಂಡಿ ತಿನ್ನೋದು ಅಂದಾಗ ಇಲ್ಲ ಇಲ್ಲ ರೋಹಿಣಿ ಮನೇಲೇ ಪೂರಿ ತಿನ್ನೋಣ, ಯಾಕೆಂದರೆ ನಾವಿವಾಗ ಆ ಸೂರ್ಯನಿಗೆ ದುಡ್ಡು ಬೇರೆ ಕೊಡಬೇಕು, ಇವಾಗ ನಾವು ರೂಪಾಯಿನೂ ಕೂಡಿಟ್ಬೇಕು, ಮೊದಲು ನಾವು ಇಲ್ಲೇ ತಿಂಡಿ ತಿನ್ನೋಣ, ಆಮೇಲೆ ಹೊರಗಡೆ ಹೋದರೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟು ಅಂತ ಹೇಳ್ತಿರ್ತಾನೆ. ಅಯ್ಯೋ ಮನೋಜ್ ಆ ರೀತಿ ಏನೂ ಆಗಲ್ಲ, ಸುಮ್ಮನೆ ಬನ್ನಿ ಅಂತ ಹೇಳಿದಾಗ ಇಲ್ಲ ರೋಹಿಣಿ ನಮಗೆ ಈ ಮನೇಲಿ ತಿಂಡಿ ತಿನ್ನೋ ಹಕ್ಕಿಲ್ವಾ, ನಮಗೂ ಕೂಡ ಈ ಮನೇಲಿ ತಿಂಡಿ ತಿನ್ನೋ ರೈಟ್ಸ್ ಇದೆ, ನಾವು ಕೂಡ ತಿಂಡಿ ತಿನ್ಬೋದು, ಯಾಕೆ ತಿನ್ನೋಕ್ಕಾಗಲ್ಲ, ನಾನು ಕೂಡ ತಿಂದೇ ತಿಂತೀನಿ, ಬಾ ರೋಹಿಣಿ ನನ್ನ ಮಾತು ಕೇಳು ಅಂದಾಗ ಸರಿ ಮನೋಜ್ ಆಯಿತು ಅಂತ ಹೇಳಿ ರೋಹಿಣಿ ಕೂಡ ಒಪ್ಕೋತಾಳೆ. ರೋಹಿಣಿ ಇದ್ದಳು ಅತ್ತೆ ತುಂಬ ಹೊತ್ತು ಹಸ್ಕೊಂಡಿದ್ರೆ ಹೇಗತ್ತೆ, ಸರಿಯಾಗಿ ಊಟ ಮಾಡ್ತಿಲ್ಲ ನೀವು, ಬನ್ನಿ ಅತ್ತೆ ತಿಂಡಿ ತಿನ್ನೋಣ ಅಂದಾಗ ಇಲ್ಲಮ್ಮ ನೀವು ತಿನ್ನಿ ನಾನು ಆಮೇಲೆ ತಿಂತೀನಿ ಅಂದಾಗ ಇಲ್ಲ ಅತ್ತೆ ನೀವು ಪ್ಲೀಸ್ ನಮಗೋಸ್ಕರನಾದರೂ ತಿಂಡಿ ತಿನ್ನೋಕೆ ಬನ್ನಿ ಅತ್ತೆ ಅಂದಾಗ ಮನೋಜ್ ಕರೀರಿ ಅಂದಾಗ ನೀನೇ ಕರಿತಾ ಇದೆಯಲ್ಲ ರೋಹಿಣಿ ಸಾಕು ಬಿಡು ಅಂತ ಹೇಳ್ತಾರೆ. ಹಾಗೆ ಬನ್ನಿ ಅತ್ತೆ ಪ್ಲೀಸ್ ನನಗೋಸ್ಕರ ಅಂದಾಗ ಸರಿ ಆಯಿತು ನಡೀರಿ ಅಂತ ಹೇಳಿಬಿಟ್ಟು ಈ ಕಡೆ ಶಾಂತಿ ಎಲ್ಲರೂ ಕೂಡ ತಿಂಡಿ ಕೂತ್ಕೋತಾರೆ. ಅಷ್ಟರಲ್ಲಿ ರಂಗನಾಥ್ ಅವರು ಕೂಡ ತಿಂಡಿಗೆ ಬಂದು ತಿಂಡಿ ಕೂತ್ಕೋತಾರೆ. ಶಾಂತಿ ಕೂತಿರೋದು ನೋಡಿ ಇಲ್ಲಮ್ಮ ನನಗೆ ಹಸಿವಿಲ್ಲ ನಾನು ಆಮೇಲೆ ತಿಂತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ರಂಗನಾಥ್ ಅವರು ಎದ್ದೋಗಿದ್ದು ನೋಡಿ ಶಾಂತಿಗೆ ತುಂಬಾ ಬೇಜಾರಾಗುತ್ತೆ. ಯಾಕೋ ಹಸಿವಿಲ್ಲ ನೀವೇ ತಿನ್ಕೊಳ್ಳಿ ಅಂತ ಶಾಂತಿ ಕೂಡ ಎದ್ದೋಗ್ತಾಳೆ. ಅಷ್ಟರಲ್ಲಿ ಮೀನಾಗಿ ತಿಂಡಿ ಬಡಿಸು ಅಂದಾಗ ನಿನ್ನ ಹೆಂಡತಿಗೆ ರೈಟ್ ಹ್ಯಾಂಡು ನಿನಗೆ ಲೆಫ್ಟ್ ಹ್ಯಾಂಡ್ ಏನಾದರೂ ಹೋಗಿದ್ಯಾ ಹಾಕೊಂಡು ತಿನ್ರೋ ಸುಮ್ಮನೆ ಅಂತ ಹೇಳಿಬಿಟ್ಟು ಬೈತಾರೆ. ಇನ್ನು ಈ ಕಡೆ ಶ್ರುತಿ ಮತ್ತು ರವಿ ಹೊರಗಡೆ ತಿಂಡಿಗೆ ಅಂತ ಹೋಗ್ತಿದ್ದಾಗ ಯಾಕೆ ಶ್ರುತಿ ಅವರೇ ಮನೇಲೇ ತಿಂಡಿ ಮಾಡಿದ್ದೀನಲ್ಲ ಅಂದಾಗ ಅದು ಅಲ್ಲ ಮೀನಾ ಅವರೇ ನೀವು ನೆನ್ನೆ ಅಷ್ಟೊಂದು ಬೇಜಾರಾಗಿದ್ರಿ, ಬೆಳಗ್ಗೆ ಎದ್ದು ತಿಂಡಿ ಮಾಡ್ತಿರೋ ಇಲ್ವೋ ಅಂತ ಅಂದ್ಕೊಂಡಿದ್ರಿ, ಅದಕ್ಕೋಸ್ಕರ ಹೊರಗಡೆನೇ ಪ್ಲ್ಯಾನ್ ಮಾಡಿದ್ವಿ ಅಂದಾಗ ಇಲ್ಲ ಶ್ರುತಿ ಅವರೇ ನಾನು ತಿಂಡಿ ಮಾಡಿದ್ದೀನಿ ಬನ್ನಿ ತಿಂಡಿ ಕೂತ್ಕೊಳ್ಳಿ ಅಂದಾಗ ನಿಜವಾಗ್ಲೂ ನೀವು ಗ್ರೇಟ್, ನಾನೇನಾದರೂ ಅತ್ತೆ ಮಾಡಿರೋ ಅವಮಾನ ಆದರೆ ಮನೆ ಬಿಟ್ಟು ಹೊರಟೋಗಿರುವೆ, ಅವರಿಗೆ ಮುಖದ ಮೇಲೆ ಹುಗ್ದು ಅಂಥದ್ರಲ್ಲಿ ನೀವು ಮನಸ್ಸಿಗೆ ಹಾಕೊಳ್ದೆ ಇದೆಲ್ಲ ಮಾಡ್ತಾ ಇದ್ದೀರಲ್ಲ ಅಂದಾಗ ಸೂರ್ಯ ಅವಳು ಒಳ್ಳೆ ಮನಸ್ಸು ಇಲ್ಲಿ ಯಾರಿಗೂ ಕೂಡ ಅರ್ಥ ಆಗಲ್ಲ ಮೈಕಮ್ಮ, ಏನು ಮಾಡೋಕ್ಕಾಗುತ್ತೆ ಎಲ್ಲರೂ ಕೂಡ ನಿಂತರನೇ ಇರಲ್ವಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ನೀವು ಗ್ರೇಟ್ ಅತ್ತಿಗೆ, ನಿಮ್ಮಷ್ಟು ತಾಳ್ಮೆ ಯಾರಿಗೂ ಕೂಡ ಇರಲ್ಲ ಅಂತ ಹೇಳಿಬಿಟ್ಟು ರವಿ ಹೊಗಳುತ್ತಾ ಇರ್ತಾರೆ. ಹಾಗೆ ರವಿ ಶ್ರುತಿನ ಬರ್ರಿ ಆಯಿತು ತಿಂಡಿ ತಿನ್ನಿ ಅಂತ ಹೇಳ್ತಿರ್ತಾರೆ. ಈ ಕಡೆ ಪೂರಿ ಅಂತ ಹೇಳಿಬಿಟ್ಟು ಮನೋಜ್ ಬಡ್ಕೋತಿದ್ದಾಗ ಈ ಕಡೆಗೆ ರೋಹಿಣಿ ಕೋಪ ಬರುತ್ತೆ, ತಿನ್ನೋಕೆ ಅಂತಾನೆ ಹುಟ್ಟಿದಾರೇನೋ ಇವರು ಅಂತ ಅಂದ್ಕೊಂಡು ಅಷ್ಟೇ ಎಲ್ಲ ನನ್ನ ದುಡ್ಡನ್ನು ಪೈಸಾ ಕೊಡಬೇಕು ಅಂದಾಗ ಸೂರ್ಯ ಅವರೇ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀನಲ್ವಾ ಕೊಡ್ತೀನಿ ಅಂದಾಗ ಯಾಕೆ ಈ ಪೂರಿ ತಿನ್ನೋ ಶಕ್ತಿ ಇರುವಾಗಲೇ ಕೊಡ್ತೀರಾ ಅಥವಾ ವಯಸ್ಸಾದ್ಮೇಲೆ ಕೊಡ್ತೀರಾ, ಕೊಡೋ ಟೈಮಿಗೆ ಕೊಟ್ಬಿಡ್ಬೇಕಪ್ಪ ಅಂತ ಹೇಳಿಬಿಟ್ಟು ಸೂರ್ಯ ಅಂಗಿಸ್ತಾ ಇರ್ತಾನೆ. ಇನ್ನು ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ತಿಂತಾ ಇರ್ತಾರೆ. ಅಷ್ಟರಲ್ಲಿ ರಂಗನಾಥ್ ಅವ್ರನ್ನ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂದಾಗ ಅಪ್ಪ ನಾನು ಆ ಕಡೆನೇ ಹೋಗ್ತಾ ಇದ್ದೀನಿ ಬಿಟ್ಟು ಬರ್ತೀನಿ ಅಂದಾಗ ಇಲ್ಲ ನಾನು ಹೋಗ್ಬಿಟ್ಟು ಬರ್ತೀನಿ ನೀನು ಹೊರಡಪ್ಪ ಮೀನಾ ಬರ್ತೀನಮ್ಮ ನಾನು ಅಂತ ಹೇಳಿಬಿಟ್ಟು ಅಲ್ಲಿಂದ ರಂಗನಾಥ್ ಅವರು ಶಾಂತಿಗೆ ಹೇಳ್ದೆ ಹೊರಟಾಗ ಅಮ್ಮ ಏನಮ್ಮ ಅಪ್ಪ ನಿನಗೆ ಹೇಳ್ದೆ ಹೋಗ್ತಾ ಇದ್ದಾರೆ ಅಂತ ಅಂದಾಗ ಕೆಲವರು ನಿಮ್ಮ ಅಪ್ಪಂಗೂ ನನಗೂ ಜಗಳ ತಂದಿಡಬೇಕು ಅಂತ ತುಂಬ ದಿನದಿಂದ ಕಾಯ್ತಿದ್ರಲ್ಲ ಅವ್ರ ಸಾರ್ಥಕತೆ ಆಯಿತು, ಚೆನ್ನಾಗಿ ಪೂರಿನ ತಿಂದು ಸಾಯ್ಲಿ ತಗೋ ಇವಾಗ ಅಂತ ಹೇಳಿದಾಗ ಅತ್ತೆ ಸ್ವಲ್ಪ ಪೂರಿ ತಿನ್ನಿ ಅತ್ತೆ ಅಂತ ಹೇಳಿದಾಗ ಹೇ ನೀ ನನ್ನನ್ನು ಮಾತಾಡಿಸ್ಬೇಡ ಅಂದಾಗ ಅಲ್ಲ ಮೀನಾ ಅವ್ರು ಅಷ್ಟೊಂದು ಅವಮರ್ಯಾದೆ ಮಾಡ್ತಾ ಇದ್ದಾರೆ ಮತ್ತೆ ಮಾತಾಡಿಸ್ತೀಯಲ್ಲ ಅಂತ ಅಂದಾಗ ಈ ಕಡೆ ಶಾಂತಿನ ಅತ್ತೆ ನಿಂತ್ಕೊಳ್ಳಿ ಅತ್ತೆ ತಿಂಡಿ ತಿನ್ನಿ ಅತ್ತೆ ಅಂದರೂ ಕೂಡ ಶಾಂತಿ ಹೋಗಿ ರೂಮ್ಗೆ ಬಾಗ್ಲಾಕೋತಾಳೆ. ಮನೋಜ್ಗೆ ರೋಹಿಣಿ ಇನ್ನೊಂದು ಪೂರಿ ತಿಂದು ಆಯ್ತಾ ಅಥವಾ ಮುಗೀತಾ ಹೊರಡೋದಾಗ ರೋಹಿಣಿ ಸಾಗು ಉಳಿದಿದೆ ವೇಸ್ಟ್ ಮಾಡಬಾರ್ದು ಇನ್ನು ಒಂದೇ ಒಂದು ಪೂರಿ ತಿಂತೀನಿ ಅಂದಾಗ ಅವಳು ಕೈ ತೊಳ್ಕೊಂಡು ಮನೋಜ್ನು ಕೈ ತೊಳಸ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇನ್ನು ರವಿ ಶ್ರುತಿನೂ ಕೂಡ ನಾವಿನ್ನು ಹೋಗಿ ಬರ್ತೀವಿ ಅಂತ ಮೀನಾಗೆ ಹೇಳಿ ಹೊರಡ್ತಿದ್ದಾಗ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಶ್ರುತಿ ಅವರೇ ಅಂದಾಗ ಸರಿ ನೀವು ಮಾತಾಡ್ತಾ ಇರಿ ನಾನು ಹೊರಗಡೆ ಇರ್ತೀನಿ ಅಂತ ರವಿ ಹೊರಗಡೆ ಹೋಗ್ತಾನೆ. ಏನಿಲ್ಲ ಶ್ರುತಿ ಅವರೇ ಇಲ್ಲಿ ನಡೆದಿದ್ದ ಮನೆ ವಿಷಯನ ಯಾರಿಗೂ ಕೂಡ ಹೇಳಬಾರ್ದಿತ್ತು, ಎಸ್ಪೆಷಲಿ ನಿಮ್ಮಮ್ಮ
ನಿಮ್ಮ ಅಮ್ಮನಿಗೆ ವಿಷಯ ಗೊತ್ತಾಗಬಾರ್ದಿತ್ತು, ಸುಮ್ಮನೆ ಅತ್ತೆ ಮರ್ಯಾದೆನೇ ಹೋಗುತ್ತೆ, ಇದೆಲ್ಲ ಬೇಡ ಶ್ರುತಿ ಅವರೇ ಎಂದಾಗ, ಯಾಕೆ ಮೀನಾ ಅವರೇ ಹೇಳಬಾರ್ದು, ಅಷ್ಟಕ್ಕೂ ಯಾಕೆ ಹೇಳಬಾರ್ದು ಹೇಳಿ, ತಪ್ಪು ಯಾರೇ ಮಾಡಿದ್ರು ಅದು ನನ್ನ ಪ್ರಕಾರ ತಪ್ಪೇ, ಎತ್ತು ತಾಯಿ ಆದರೂ ಕೂಡ ನಿಂದು ತಪ್ಪೇ ಅಂತಲೇ ಹೇಳೋದು, ಅಂಥದ್ರಲ್ಲಿ ಇವ್ರು ಮಾಡಿರೋದು ತಪ್ಪು, ಇವ್ರು ಮೊದಲೇ ಯೋಚನೆ ಮಾಡಬೇಕಿತ್ತು, ಗೊತ್ತಾದರೆ ಮರ್ಯಾದೆ ಹೋಗುತ್ತೆ ಅಂತ ಇವ್ರು ಯೋಚನೆ ಮಾಡದೆ ಈ ರೀತಿ ಮಾಡಿರೋದು ತಪ್ಪಲ್ವಾ ಅಂತ ಹೇಳಿದಾಗ, ಅದು ಏನಾದರೂ ಆಗಿರಲಿ, ನೀವು ನಿಮ್ಮ ಅಮ್ಮನ ಜೊತೆ ಹೇಳಬೇಡಿ, ಸುಮ್ಮನೆ ಹಾಡ್ಕೋತಾರೆ ಅತ್ತೆನ ಆಡ್ಕೊಂಡ್ರೆ ಈ ಮನೆಗೆ ಅವಮರ್ಯಾದೆ ಅಲ್ವಾ ಅಂತ ಹೇಳಿಬಿಟ್ಟು ಮೀನಾ ಹೇಳ್ತಿರ್ತಾಳೆ. ಅದನ್ನೆಲ್ಲ ಶಾಂತಿ ನಿಂತ್ಕೊಂಡು ಕೇಳಿಸ್ಕೊತಿರ್ತಾಳೆ. ಸರಿ ಮೀನಾ ಅವರೇ, ನಿಮಗೋಸ್ಕರ ನಾನು ಹೇಳಲ್ಲ, ಆದರೆ ನಿಮ್ಮಷ್ಟು ಒಳ್ಳೆ ಬುದ್ಧಿ ನನಗಿಲ್ಲ, ಆದರೆ ನಿಮಗೋಸ್ಕರ ನಾನು ಯಾರಿಗೂ ಹೇಳಲ್ಲ ಬಿಡಿ ಅಂತ ಹೇಳಿಬಿಟ್ಟು ಶ್ರುತಿ ಅಲ್ಲಿಂದ ಹೋಗ್ತಾಳೆ. ಶ್ರೀಮಂತರು ಮನೆ ಮಗಳು ಅಂತ ಇವಳಿಗೆ ದುರಂಕಾರ ಜಾಸ್ತಿ ಆಗಿದೆ, ಈ ಶ್ರುತಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಶಾಂತಿ ಅನ್ಕೋತಾಳೆ. ಈ ಮೀನಾ ನನ್ನ ಜೊತೆ ಅವಳ ಪರ ಮಾತಾಡಿರ್ಬೋದು, ಆದರೆ ಶ್ರುತಿನ ಬುಟ್ಟಿಗೆ ಹಾಕೊಳ್ಳೋಕೆ ಈ ರೀತಿ ಮಾತಾಡಿದಾಳೆ ಇವಳು ಅಂತ ಅಂದ್ಕೊಂಡು ಮತ್ತೆ ಮೀನಾನೇ ತಪ್ಪು ತಿಳ್ಕೊತಾಳೆ ಶಾಂತಿ. ಇನ್ನು ಈ ಕಡೆ ಶೋರೂಮಲ್ಲಿ ಯೋಚನೆ ಮಾಡ್ತಿರ್ತಾರೆ, ನನ್ನಿಂದ ಅಪ್ಪ ಅಮ್ಮ ಮಾತಾಡದೇ ಇರೋಗಾಗಿದೆ, ಎಲ್ಲ ಮೀನಾನಿಂದ ಏನು ಸೀಮೆಗಿಲ್ಲದ ಒಡವೆನ ಓಲ್ಡ್ ಗೋಲ್ಡ್ ಹಾಕೊಂಡಿದ್ರೆ ಏನಾಗಿರೋದು, ಅವಳಿಗೆ ಒಡವೆ ಅಂತ ಸಾಯ್ತಾರೆ ಅಂದಾಗ, ಹೋಗ್ಲಿ ಬಿಡು ಮನೋಜ್, ಇವಾಗ ಏನಾಗುತ್ತೆ, ನೀವು ಏನೇ ಮಾಡೋದಿದ್ರು ಮುಂಚೆ ನನಗೆ ಮಾಡಿ ಹೇಳಿ, ಅದನ್ನು ಬಿಟ್ಟು ಈ ರೀತಿ ಹೆಡ್ವರ್ಟ್ ಮಾಡ್ಕೊಂಡ್ರೆ ಹೀಗೆ ಆಗೋದು ಅಂತ ಹೇಳಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಪೊಲೀಸ್ನವ್ರು ಬಂದುಬಿಟ್ಟು, ನೀವು ಐಟಮ್ ಸೇಲ್ ಆಗಿತ್ತಲ್ಲ ಅದನ್ನೆಲ್ಲ ಇವರು ಅರ್ಧ ಬೆಲೆಗೆ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದಾಗ, ಇವಾಗ ನಾವೇನು ಮಾಡಲಿ, ತೊಗೊಂಡಾಗಿದೆಯಲ್ಲ ಅಂದಾಗ, ಏನಿಲ್ಲ ಈ ಐಟಮ್ಸ್ನ ಅವರು ನಿಮಗೆ ರಿಟರ್ನ್ ಮಾಡ್ತಾರಂತೆ, ಆದರೆ ನೀವೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಂತೆ ಅಂತ ಹೇಳಿದಾಗ ಮನೋಜ್ ಒಪ್ಪಲ್ಲ. ಆದರೆ ರೋಹಿಣಿ ಸರಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಒಪ್ಕೋತಾರೆ. ಆಗ ಅಲ್ಲಿದ್ದು ಸ್ಟಾಫ್ಗಳೇ ನಗಾಡ್ತಿರ್ತಾರೆ, ಇವನೇ ಸಿಮೆ ಬಿಸ್ನೆಸ್ ಮ್ಯಾನು, ಅವನ ಐಟಮ್ಸ್ ಅವನೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾ ಇದ್ದಾನಲ್ಲ ಅಂತ ಅಂದ್ಕೊಂಡು. ಈ ಕಡೆ ರಂಗನಾಥ್ ಅವರು ಬುಕ್ ಓದ್ತಿರ್ತಾರೆ, ಅವ್ರಿಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಇರ್ತಾಳೆ ಶಾಂತಿ, ನೀರು ಕೊಡೋಕೆ ಹೋಗ್ತಾಳೆ. ಅವ್ರು ಎಷ್ಟೇ ಕೆಮ್ಮಿದ್ರು ಕೂಡ ಶಾಂತಿ ಹತ್ರ ನೀರು ಇಸ್ಕೊಂಡು ಕುಡಿಯೋಲ್ಲ. ಅಷ್ಟರಲ್ಲಿ ಸೂರ್ಯ ಓಡ್ ಬಂದ್ಬಿಟ್ಟು, ಅಪ್ಪ ನೀರು ಕುಡಿಯಪ್ಪ, ಏನಾಯ್ತಪ್ಪ ಅಂತ ಹೇಳಿ ನೀರು ಕೊಟ್ಟಾಗ ನೀರು ಇಸ್ಕೊಂಡು ಕುಡಿದಾಗ ಶಾಂತಿ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಇಷ್ಟು ನಾನು ಇವ್ರಿಗೆ ಬೇಡವಾದ್ನ ಅಂತ ಹೇಳ್ಬಿಟ್ಟು, ಮಾವ ಹುಷಾರ್ ಮಾವ ಅಂದಾಗ, ಅಲ್ಲ ಮೀನಾ ಧೂಳೆಲ್ಲ ತೆಗಿಬಾರ್ದ, ಡಸ್ಟಿಂದನೇ ಆಗಿದ್ದು ಅಂತಿರ್ತಾರೆ. ಈ ಕಡೆ ರಂಗನಾಥ್ ಅವರು ಮಾತಾಡದೇ ಇದ್ದದನ್ನು ನೋಡಿಬಿಟ್ಟು ಶಾಂತಿಗೆ ಬೇಜಾರಾಗಿ ಕಣ್ಣೀರಾಗ್ತಿದ್ದಾಗ, ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರೂ ಕೂಡ ಬೇಜಾರು ಮಾಡ್ಕೋತಾರೆ. ಈ ಕಡೆ ಅಪ್ಪ ಯಾಕೆ ಇಷ್ಟೊತ್ತಿನಲ್ಲಿ ಬುಕ್ ಓದ್ತಾ ಇದೀಯಾ, ನಡಿಯಪ್ಪ ಮಲ್ಕೋ ಅಂತ ಹೇಳಿದಾಗ, ಈ ಬುಕ್ಕಿಗಿಂತ ನೆಮ್ಮದಿ ಇನ್ನೊಂದಿಲ್ಲಪ್ಪ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಮಲ್ಕೋತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.